ಎಲ್ಲರಿಗೂ ನಮಸ್ಕಾರ. ಪದವಿ BA, ವಿಷಯ ಅವಶ್ಯಕ ಕನ್ನಡ, ಸೆಮಿಸ್ಟರ್ 3, ಅವಧಿ 22, ಪಾಠ ಬುದ್ಧನಿಗೊಂದಿಷ್ಟು ದಾರಿಬಿಡಿ ಪದ್ಯ. ಶೀರ್ಷಿಕೆ ಬುದ್ಧನಿಗೊಂದಿಷ್ಟು ದಾರಿಬಿಡಿ. ಉಪಶೀರ್ಷಿಕೆ ಲೇಖಕರ ಪರಿಚಯ. ಪ್ರಸ್ತುತ ಕಲಿಕಾ ಫಲಿತಗಳು: ಸತ್ಯಾನಂದ ಪಾತ್ರೋಟರ ಜನ್ಮಸ್ಥಳವನ್ನು ಅರಿಯುವುದು, ಸತ್ಯಾನಂದ ಪಾತ್ರೋಟರ ಕೃತಿಗಳನ್ನು ಅರಿಯುವುದು, ಸತ್ಯಾನಂದ ಪಾತ್ರೋಟರ ವಿಶೇಷತೆಯನ್ನು ತಿಳಿಯುವುದು, ಪಾತ್ರೋಟರು ಪಡೆದ ಪ್ರಶಸ್ತಿಗಳನ್ನು ತಿಳಿಸುವುದು. ಕವಿ ಪರಿಚಯ. ಸತ್ಯಾನಂದ ಪಾತ್ರೋಟ್, ಜನನ ಬಿಜಾಪುರ ಜಿಲ್ಲೆಯ ಕಲಬುರಗಿ, ಜನಿಸಿದ್ದು 1960. ಕೃತಿಗಳು: ಕರಿನೆಲದ ಕಲೆಗಳು, ಕರಿಯ ಕಟ್ಟಿದ ಕವನ, ಜಾಜಿ ಮಲ್ಲಿಗೆ, ನನ್ನ ಕನಸಿನ ಹುಡುಗಿ, ಕನಸು ಮತ್ತು ಅವಳು, ಮತ್ತೊಬ್ಬ ಏಕಲವ್ಯ, ನಾಟಕ ಕೃತಿ. ವಿಶೇಷತೆ: ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಕವಿ. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಈ ರೀತಿ ಸಾಹಿತ್ಯದ ಪಂಥಗಳು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ದಲಿತ ಅಂತಕ್ಕಂಥ ಒಂದು ಸಾಹಿತ್ಯ ಪಂಥ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಲಿತ ಸಾಹಿತ್ಯದಲ್ಲಿ ದಲಿತ ಕವಿ ಅಂತಲೇ ಸಿದ್ಧಲಿಂಗಯ್ಯ ಇವರನ್ನು ಕರೆಯುವಂಥ ಒಂದು ರೂಢಿ. ಆ ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂಥ ಹೊಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಪಂಚಮ, ನೆಲಸಮ, ಮೆರವಣಿಗೆ ಈ ಮುಂತಾದ ಕೃತಿಗಳನ್ನು ನೋಡಿದಾಗ ದಲಿತರ ಒಂದು ನೋವು, ನಲಿವು, ಅವರ ಕಷ್ಟ, ಅವರು ಪಟ್ಟಿರ್ತಕ್ಕಂಥ ಶ್ರಮ, ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಶೋಷಣೆ, ಈ ಮುಂತಾದ ವಿಚಾರಗಳನ್ನು ನಾವು ಇಲ್ಲಿ ದಲಿತ ಸಾಹಿತ್ಯದಲ್ಲಿ ಕಾಣಬಹುದು. ಅಂತಹ ದಲಿತ ಸಾಹಿತ್ಯದ ವಿಚಾರವಾಗಿ ಇಲ್ಲಿ ಶಿವರಾಮ್ ಕಾರಂತರು ಕೂಡ ಒಂದು ಕಡೆ ಚೋಮನ ದುಡಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅಂತಹ ಒಬ್ಬ ಕನ್ನಡ ಸಾಹಿತ್ಯದ ವಿಶೇಷ ಕವಿ, ಇಲ್ಲಿ ದಲಿತ ಕವಿ ಸತ್ಯಾನಂದ ಪಾತ್ರೋಟ್. ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಲಬುರಗಿ ಎಂಬ ಗ್ರಾಮದಲ್ಲಿ ಜೂನ್ 1, 1960 ಜನಿಸಿರ್ತಕ್ಕಂಥದ್ದು. ಇಲ್ಲಿ ಅವರು ಬೆಳೆದಿದ್ದು ಪ್ರಮುಖವಾಗಿ ಬೀಳಿಗೆಯಲ್ಲಿ ಬಾಗಲಕೋಟೆಯ ಕಾಳಿದಾಸ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಲೇ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು ಇನ್ನೊಂದು ವಿಶೇಷತೆ. ನೋಡಿರಿ, ಪ್ರೌಢಶಾಲೆಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಅದರ ಜೊತೆಗೆ ಅವರು ಮುಂದಿನ ಉನ್ನತವಾದಂಥ ಶಿಕ್ಷಣ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದುಕೊಂಡು ಅನಂತರವಾಗಿ ಹಲವಾರು ಕವಿತೆಗಳನ್ನು, ಹಲವಾರು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೃತಿಗಳನ್ನು ನೋಡಿದಾಗ ಈಗಾಗಲೇ ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ ಇವು ಅವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳು. ನನ್ನ ಕನಸಿನ ಹುಡುಗಿ, ನನಗೊಂದು ಕನಸು ಮತ್ತು ಅವಳು ಇತ್ಯಾದಿ 6 ಕವನ ಸಂಕಲನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸಾಹಿತ್ಯ ವಲಯದಲ್ಲಿ ಜಾಜಿ ಮಲ್ಲಿಗೆಯ ಕವಿ ಅಂತಲೇ ಅವರು ಜನಮನದಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥದ್ದು. ಇನ್ನು ಬರಗೂರು ರಾಮಚಂದ್ರಪ್ಪನವರ ಸಾಹಿತ್ಯದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮುಖಾಮುಖಿ, ಇದು ಅವರು ಪಡ್ಕೊಂಡಿರ್ತಕ್ಕಂಥ PhD ಮಹಾಪ್ರಬಂಧ. ಬರಗೂರು ರಾಮಚಂದ್ರಪ್ಪನವರ ಸಾಹಿತ್ಯದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮುಖಾಮುಖಿ ಅಂತಕ್ಕಂಥ ಒಂದು ಗ್ರಂಥದ ಮೇಲೆ PhD ಮಹಾಪ್ರಬಂಧವನ್ನು ಬರೆದು PhD ಪದವಿ ಪಡ್ಕೊಂಡಿರ್ತಕ್ಕಂಥದ್ದು. ನಮಗೆ ಯಾರೂ ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಇವು ನಾಟಕ ಕೃತಿಗಳು. ಈಗಾಗಲೇ ನಾಟಕ ಸಾಹಿತ್ಯವನ್ನು ನೋಡಿದಾಗ ಹಲವಾರು ವಿಸ್ತಾರ, ಹಲವಾರು ವಿಶೇಷತೆಗಳನ್ನು ಪಡೆದುಕೊಂಡಿರ್ತಕ್ಕಂಥ ಸಾಹಿತ್ಯವೇ ನಾಟಕ. ಮೊದಲನೇದಾಗಿ ಬೀದಿ ನಾಟಕ, ರಂಗಭೂಮಿ ಇಂಥ ಒಂದು ವಿಚಾರವನ್ನು ನೋಡಿದಾಗ ಮೊಟ್ಟ ಮೊದಲನೇದಾಗಿ ಗ್ರಾಮಗಳಲ್ಲಿ ನಡೀತಕ್ಕಂಥ ಒಂದು ದೊಡ್ಡಾಟ, ಸಣ್ಣಾಟ ಇವುಗಳ ಪರಂಪರೆ ಬೆಳೀತಾ ಬೆಳೀತಾ ನಾಟಕ ಸಾಹಿತ್ಯ ಕೂಡ ಒಂದು ಹವ್ಯಾಸಿ ರಂಗಭೂಮಿ, ಬೀದಿ ನಾಟಕ
ಮುಂತಾದ ಸಾಹಿತ್ಯ ಪ್ರಕಾರಗಳನ್ನು ಬೆಳೆದು ಈಗ ಅದು ಸಾಹಿತ್ಯ ವಲಯದಲ್ಲಿಯೂ ಕೂಡ ಬೆಳೆದು ಬಂದಿರತಕ್ಕಂಥದ್ದು. ಅಂಥ ಒಂದು ನಾಟಕ ನಮಗೆ ಯಾರೂ ಇಲ್ಲ ಯಪ್ಪ ಸಾಕ್ಷಿ ಮತ್ತು ಏಕಲವ್ಯ, ಮತ್ತೊಬ್ಬ ಏಕಲವ್ಯ ಅಂತಕ್ಕಂಥ ನಾಟಕವನ್ನು ಇಲ್ಲಿ ಇನ್ನೊಬ್ಬ ಕನ್ನಡದ ಪ್ರಸಿದ್ಧ ದಲಿತ ಕವಿಯಾಗಿರ್ತಕ್ಕಂಥ ಸಿದ್ಧಲಿಂಗಯ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಬ್ಬ ಏಕಲವ್ಯ ನೋಡಿರಿ, ಸ್ವಲ್ಪ ವ್ಯತ್ಯಾಸ. ಮತ್ತೊಬ್ಬ ಏಕಲವ್ಯ ಯಾವ ರೀತಿಯಾಗಿ ಬೆರಳಿಗೆ ಕೊರಳ್ ಬೆರಳಿಗೆ ಕೊರಳ್ ಅಂತಕ್ಕಂಥದ್ದು ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು, ಹೆಬ್ಬೆರಳ್ ಅಂತಕ್ಕಂಥದ್ದು ಅಲ್ಲಿ ಗೋವಿಂದ ಪೈ ಅವರು ಬರೆದಿರ್ತಕ್ಕಂಥದ್ದು. ವ್ಯತ್ಯಾಸ ಇಷ್ಟೇ ಸ್ವಲ್ಪ. ಅದಕ್ಕೆ ಇಲ್ಲಿ ಮತ್ತೊಬ್ಬ ಏಕಲವ್ಯ ಅಂತಕ್ಕಂಥ ಒಂದು ನಾಟಕವನ್ನು ಕೂಡ ಇವರು ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಪಾತ್ರೋಟರ ವಿಶೇಷತೆಯನ್ನು ನೋಡಿದಾಗ, ಸತ್ಯಾನಂದ ಪಾತ್ರೋಟರ ಕೆಲವೊಂದು ವಿಶೇಷವಾದಂಥ ಗುಣಗಳನ್ನು ನೋಡಿದಾಗ, ವಿಶೇಷತೆಯನ್ನು ನೋಡಿದಾಗ, ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥದ್ದು ಒಂದು ವಿಶೇಷತೆ. 2009ರಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರಥಮ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಎರಡನೇ ವಿಶೇಷತೆ. 2011ರಲ್ಲಿ ಬೆಳಗಾವಿಯಲ್ಲಿ ನಡೆದ 2ನೇ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮೂರನೇ ವಿಶೇಷತೆ. ಇವರಿಗೆ 2012ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಕನ್ನಡದ ಒಬ್ಬ ವಿಶೇಷ ಕವಿ. ಬಡವನಾದರೇನು ಪ್ರಿಯ ಕೈತುತ್ತ ತಿನಿಸುವೆ ಅಂತಕ್ಕಂಥ ಒಂದು ಬಹು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಕವಿತೆಯನ್ನು ಕೂಡ ಬರೆದಿರ್ತಕ್ಕಂಥ ಕವಿ ಇಲ್ಲಿ ಸತ್ಯಾನಂದ ಪಾತ್ರೋಟ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬೇಕು. ಇಲ್ಲಿ ಹಲವಾರು ಧರ್ಮಗಳು ನಮ್ಮ ಭಾರತ ದೇಶದಲ್ಲಿ ಜನ್ಮ ತಾಳಿರ್ತಕ್ಕಂಥದ್ದು. ಅದರಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ ಮುಂತಾದ ಧರ್ಮಗಳ ಒಂದು ನಾವು ವಿಚಾರ ಮಾಡಿದಾಗ ಇಲ್ಲಿ ಭಗವಾನ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ, ಮಹಾವೀರ ಜೈನ ಧರ್ಮದ ತೀರ್ಥಂಕರ, ಅಷ್ಟೇ 24ನೇ ತೀರ್ಥಂಕರ, ಆದಿನಾಥ ಜೈನ ಧರ್ಮದ ಪ್ರಥಮ ತೀರ್ಥಂಕರ. 24 ಜನ ಕೇವಲಿಗಳು ಬರುತ್ತಾರೆ ಅಲ್ಲಿ. ಕೇವಲಿಗಳು ಅಂದರೆ ಸನ್ಯಾಸಿ ಅಂತ ಅರ್ಥ. ಎಲ್ಲವನ್ನು ತೊರೆದು ಬಿಟ್ಟು ಜೀವದ ಮೇಲೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲದ ಒಂದು ಆತ್ಮದ ಪರಿಸ್ಥಿತಿಗೆ ನಾವು ಇಲ್ಲಿ ಕೇವಲಿ. ಅದು ಜನರ ಉದ್ಧಾರ, ಸಮಾಜದ ಉದ್ಧಾರ, ಆ ಸಮಾಜದಾಗಿದ್ದಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಆತ್ಮಕ್ಕೆ ಇಲ್ಲಿ ಕೇವಲಿಗಳು ಅಂತ ಕರಿತೀವಿ. ಆದರೆ ಮಹಾವೀರ ಮತ್ತು ಗೌತಮ ಬುದ್ಧ ಇಬ್ಬರೂ ಕೂಡ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬದುಕಿರ್ತಕ್ಕಂಥ ಮಹಾನ್ ಸಂತರು. ಅದರಲ್ಲಿ ಗೌತಮ ಬುದ್ಧ ಶುದ್ಧೋಧನ ಮಹಾಮಾಯಾದೇವಿಯರ ಮಗನಾಗಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಯೇ ಅವನ ಭವಿಷ್ಯವನ್ನು ಅಶೀತ ಮಹರ್ಷಿಗಳು ನುಡಿದಿರ್ತಾರೆ. ಗದ್ಯಪಾಠದ ಮೂಲ ಉದ್ದೇಶವನ್ನು ನೋಡಿದಾಗ ಬುದ್ಧನು ಬರ್ತಾ ಇದ್ದಾನೆ, ಅವನಿಗೂ ಕೂಡ ಕೆಲವೊಂದು ದಾರಿ ಬಿಡಿ. ಬುದ್ಧನ ಆಸೆ ಆಕಾಂಕ್ಷೆ ಏನೇನವ, ಈಗ ಬುದ್ಧನ ಮಾತನ್ನು ಕೇಳೋಕ್ಕೆ ಯಾರೂ ತಯಾರಿಲ್ಲ, ಆದರೂ ಕೂಡ ಬುದ್ಧನಿಗೊಂದಿಷ್ಟು ದಾರಿ ಬಿಡಿ. ಸಾಕಷ್ಟು ಇಲ್ಲಿ ಚಿಂತನೆಗಳು, ಸಾಕಷ್ಟು ವಿಚಾರಗಳು ಎಲ್ಲವೂ ಕೂಡ ಮೋಸ, ವಂಚನೆ, ಅನ್ಯಾಯ ಇವೆಲ್ಲವೂ ಕೂಡ ಇಂದಿನ ಸಮಾಜದಲ್ಲಿ ನಡೀತಕ್ಕಂಥ ಒಂದು ವಿಷಮಚಕ್ರದ ಗಾಳಿ. ಅದರಲ್ಲಿ ಭಗವಾನ್ ಬುದ್ಧ ದೇವ ವಿಶ್ವಕ್ಕೇ ಬೆಳಕು ನೀಡಿರ್ತಕ್ಕಂಥವ. ಅಶೀತ ಮಹರ್ಷಿಗಳು ಅವಾಗೆ ಅವನ ಭವಿಷ್ಯವನ್ನು ನುಡಿದಿರ್ತಾರೆ. ನಿಮ್ಮ ಮಗ ಶ್ರೇಷ್ಠ ಮಹಾರಾಜನಾಗ್ತಾನೆ, ಇಲ್ಲಾಂದರೆ ಸನ್ಯಾಸಿ ಆಗ್ತಾನೆ ಅಂದಾಗ ಶುದ್ಧೋಧನ ಏನು ಮಾಡ್ದ, ಅವನಿಗೆ 16ನೇ ವಯಸ್ಸಿನಲ್ಲೇ ಮದುವೆಯನ್ನು ಮಾಡಿ ಯಶೋಧರ ಅಂತಕ್ಕಂಥ ಸುಂದರ ಕನ್ಯೆಯೊಡನೆ ವಿವಾಹವನ್ನು ಮಾಡಿ ಸುಂದರವಾದಂಥ ಅರಮನೆ, ಸುಂದರವಾಗಿರ್ತಕ್ಕಂಥ ಒಂದು ಪಾರಿವಾಳಗಳು, ಸುಂದರವಾಗಿರ್ತಕ್ಕಂಥ ಒಂದು ಸರೋವರ ಎಲ್ಲವೂ ಕೂಡ ಸುಖ ಭೋಗದ ಉತ್ತುಂಗ ಸ್ಥಿತಿಯ ರೀತಿಯಲ್ಲಿ ತಂದೆ ತಾಯಿ ಎಲ್ಲ ಅಲಂಕಾರ ಎಲ್ಲವೂ ಕೂಡ ಚೆನ್ನಾಗೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದರೂ ಕೂಡ ಬುದ್ಧನ ಮನಸ್ಸು ಆವಾಗ ಒಂದು ವಿಷಯದ ಕಡೆ ತುಡಿತಾ ಇರ್ತಿತ್ತು. ಆ ವಿಷಯ ಏನೆಂದರೆ ತಂದೆ ತಾಯಿಗಳಿಗೆ ವಯಸ್ಸು ಏಕೆ ಆಗುತ್ತದೆ, ಮನುಷ್ಯನಿಗೆ ರೋಗಗಳು ಏಕೆ ಬರುತ್ತವೆ, ಮುಪ್ಪಾಗುವಂಥ ಸ್ಥಿತಿ ಏಕೆ ಬರುತ್ತದೆ, ಹಲವಾರು ರೋಗಗಳು ಏಕೆ ಬರುತ್ತವೆ, ಸತ್ತ ನಂತರ ವ್ಯಕ್ತಿಯನ್ನು ಎತ್ತಿಕೊಂಡು ಎಲ್ಲಿಗೆ ಹೋಗುತ್ತಾರೆ, ಈ ಮುಂತಾದ ಪ್ರಶ್ನೆಗಳನ್ನು ಬುದ್ಧ ಮದುವೆ ಮಾಡಿಕೊಂಡು 1 ವರ್ಷದೊಳಗೆ ಸಾಕಷ್ಟು ಚಿಂತಿತನಾಗಿದ್ದ. ಇದೆಲ್ಲ ಎಂಥ ಜೀವನ, ನನಗೆ ಇರ್ತಕ್ಕಂಥ ಸುಂದರವಾಗಿರುವಂಥ ಜೀವನ ಮತ್ತೊಬ್ಬರಿಗೆ ಇರಲಿಕ್ಕೆ ಸಾಧ್ಯನಾ,
ನನಗೆ ಇರ್ತಕ್ಕಂಥ ಸುಂದರವಾದಂಥ ತಂದೆ ತಾಯಿಯರು ಮತ್ತೊಬ್ಬರಿಗೂ ಇರಲಿಕ್ಕೆ ಸಾಧ್ಯನಾ? ಅಥವಾ ಮತ್ತೊಬ್ಬರ ಪರಿಸ್ಥಿತಿ ಏನಿದೆ? ಅದಕ್ಕಾಗಿ ಚೆನ್ನನೊಡನೆ ಗೌತಮ ಬುದ್ಧ ರಥದಲ್ಲಿ ಕುಳಿತುಕೊಂಡು ಒಂದು ಸಾರ್ತಿ ರಾತ್ರಿ ಪ್ರಯಾಣ ಮಾಡಿಬಿಡ್ತಾನೆ. ಆ ಪ್ರಯಾಣಕ್ಕೆ ನಾವು ಏನು ಕರಿತೀವಿ? ಮಹಾಪರಿನಿರ್ವಾಣ ಅಂಥೇಳಿ ಕರಿತೀವಿ. ಪ್ರಯಾಣ ಮಾಡಿದ ನಂತರ ಮನೆಯನ್ನು ಬಿಟ್ಟು ಹೋಗ್ತಾನೆ ನಾವು, ಅದಕ್ಕೆ ಮಹಾಪರಿನಿರ್ವಾಣ ಅಂಥೇಳಿ ಕರಿತಕ್ಕಂಥದ್ದು ಒಂದು ವಿಚಾರ. ಅಲ್ಲಿ ಗೌತಮ ಬುದ್ಧ ನೋಡಿರ್ತಕ್ಕಂಥ ಸನ್ನಿವೇಶಗಳು, ಒಂದು ಭಿಕ್ಷೆ ಬೇಡ್ತಕ್ಕಂಥವ, ಒಂದು ವೃದ್ಧ, ಇನ್ನು ಒಬ್ಬ ರೋಗಿ, ಇನ್ನು ಒಬ್ಬ ಹೆಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸ್ಥಿತಿ. ಇಂಥ ಸ್ಥಿತಿಯನ್ನು ನೋಡಿರ್ತಕ್ಕಂಥ ಗೌತಮ ಬುದ್ಧ ಕೊನೆಯಲ್ಲಿ ವಿಚಾರ ಮಾಡಿ ಹೇಳ್ತಾನೆ ಅವನು, ಅಯ್ಯೋ ಜೀವನವೇ ತುಂಬ ಅಲ್ಪಕಾಲದ್ದು, ಅದಕ್ಕಾಗಿ ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನು ತೊರೆಯಬೇಕು, ಅದಕ್ಕಾಗಿ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಪ್ರಸ್ತುತ ಗದ್ಯ ಪಾಠದಲ್ಲಿ ಕೂಡ ಆ ವಿಚಾರವಾಗಿ ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಒಂದು ಸಂದರ್ಭ. ಇಲ್ಲಿ ಕಿಸಾ ಗೌತಮಿ ಮತ್ತು ಗೌತಮ ಬುದ್ಧ ಇವರ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆ ವಿವರಣೆ ಈ ಗದ್ಯ ಪಾಠದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಗೆ ಈ ಅವಧಿ ಮುಕ್ತಾಯ ಆಯಿತು. ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ನೋಡೋಣ. ಪಾತ್ರೋಟರು ಹುಟ್ಟಿದ ಊರು ಯಾವುದು? ಉತ್ತರ 1 ಕಲಬುರಗಿ, ಅಂತಕ್ಕಂಥ ಉತ್ತರ ಆಪ್ಷನ್ಸ್. ಪ್ರಶ್ನೆ 2, ಪಾತ್ರೋಟರು ಪಡೆದ ಪ್ರಶಸ್ತಿ ಯಾವುದು? ಅತ್ತಿಮಬ್ಬೆ, ದಾದಾ ಸಾಹೇಬ್ ಫಾಲ್ಕೆ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಸರಿಯಾದ ಉತ್ತರ. ಪಾತ್ರೋಟರಿಗೆ ಸಂಬಂಧಿಸಿದ ಜಿಲ್ಲೆ ಯಾವುದು? ಕಲಬುರಗಿ, ಬೆಂಗಳೂರು, ಕೊಪ್ಪಳ, ಬಿಜಾಪುರ. ಬಿಜಾಪುರ ಸರಿಯಾದ ಉತ್ತರ. ಇನ್ನು ಮತ್ತೊಬ್ಬ ಏಕಲವ್ಯ ಪಾತ್ರೋಟರ ಸಾಹಿತ್ಯ ರಚನೆ ಪ್ರಕಾರ ಯಾವುದು? ಇಲ್ಲಿ ನಾಟಕ, ಹಾಸ್ಯಬರಹ, ಪ್ರಬಂಧ, ವಿಮರ್ಶೆ. ನಾಟಕ ಅಂತಕ್ಕಂಥ ಸರಿಯಾದ ಉತ್ತರ. ಪಾತ್ರೋಟರು ಹುಟ್ಟಿದ ಇಸ್ವಿ ಯಾವುದು? 1970, 1975, 1960, 1990. 1960 ಸರಿಯಾದ ಉತ್ತರ. ಇನ್ನು ಪಾತ್ರೋಟರು ಹುಟ್ಟಿದ ಸ್ಥಳ ಯಾವುದು? ಕಲಬುರಗಿ, ಬಟಗುರ್ಕಿ, ಬಾಡ್, ಬ್ಯಾಡ್ರಹಳ್ಳಿ. ಅವರು ಹುಟ್ಟಿದಿರ್ತಕ್ಕಂಥ ಸ್ಥಳ ಕಲಬುರಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಧಾರ ಗ್ರಂಥ ಸಾಹಿತ್ಯ ಸಂಗಮ, ಪ್ರಸಾರಂಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ. ಎಲ್ಲರಿಗೂ ಧನ್ಯವಾದಗಳು.